ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಒಂದು ನಿಮಿಷ ಲೈಟ್ ಹಾಕ್ತೀನಿ, ಯಾಕೋ ಕತ್ಲೆ ಅನ್ನಿಸ್ತಾ ಇದೆ. ಇಲ್ಲಿ ಮಂಡಕ್ಕಿ ಒಗ್ಗರಣೆ ಮಾಡಿಕೊಟ್ಟಿದ್ದೆ, ಶೇಂಗಾ ಕಡಲೆ ಎಲ್ಲ ಹಾಕಿ. ನಾನಿಲ್ಲಿ ಚಪಾತಿ ಹಾಕ್ತಾಯಿದ್ದೆ, ಹಾಗಾಗಿ ಅದಾದರೂ ಮಾಡಿರಿ ಅಂತ ಹೇಳಿದೆ. ಸರಿ ಆಯಿತು ಅಂತ ಹೇಳಿ ಮಂಡಕ್ಕಿ ಎಲ್ಲ ಜರಡಿ ಇಟ್ಟು ಮಂಡಕ್ಕಿ ಕಲಿಸ್ತಾ ಇದ್ದಾರೆ. ಮಾಡ್ತೀರಲ್ವಾ? ನೋಡಿರಿ, ಇನ್ನೂ ಸ್ವಲ್ಪ ಬೇಕಿದ್ರೆ ಒಗ್ಗರಣೆ ಜಾಸ್ತಿ ಆದರೆ ಹಾಕ್ಕೊಳ್ಳಿ. ಸಾಕಾ? ಇನ್ನೂ ಸ್ವಲ್ಪ ಹಾಕೋಣ ಮಂಡಕ್ಕಿ. ಹಾಕಿ ಜರಡಿ ಮಾಡಿಕೊಂಡು ಇನ್ನೂ ಒಂದು ಸ್ವಲ್ಪ ಹಾಕಿ. ಜರಡಿ ಮಾಡ್ತಾ ಇದ್ದಾರೆ. ನಂದಿಲ್ಲಿ ಚಪಾತಿ ಇನ್ನೂ ಸ್ವಲ್ಪ ಇದೆ ಫ್ರೆಂಡ್ಸ್. ನೋಡಿ, ಇನ್ನೂ ಸ್ವಲ್ಪ ಚಪಾತಿ ಇದೆ. ನನಗೂ ನನ್ನ ಮಗನಿಗೆ ಆಮೇಲೆ ಹಾಕ್ಕೊಳ್ಳೋಣ ಅಂತ ಹೇಳಿ, ಇವ್ರಿಗೆ ಹೊಟ್ಟೆ ಹಸ್ತಿದೆ ಅಂತೆ. ಸೊ ಅವರಿಗೊಂದು ಹಾಕಿದ್ದೀನಿ. ಇಲ್ಲಿ ಸ್ವಲ್ಪ ಚಿಕನ್ ಎತ್ತಿಟ್ಟಿದ್ದೀನಿ. ಹಾಗೆ ಇಲ್ಲಿ ಒಂದು ಚಿಕನ್ ಗ್ರೇವಿ ಮಾಡಿದ್ದೀನಿ. ವಾವ್, ಸೂಪರ್. ಸೌಟು ನೋಡಿ, ಒಂದು ಗ್ರೀನ್ ಗ್ರೇವಿ ಗಟ್ಟಿಯಾಗಿ ಮಾಡಿದ್ದೀನಿ. ಇದ್ರ ರೆಸಿಪಿಯನ್ನು ಶೂಟ್ ಮಾಡಿಲ್ಲ ಫ್ರೆಂಡ್ಸ್. ಈ ಥರ ಚಪಾತಿಗೆ ಗಟ್ಟಿ ಮಾಡ್ಕೊಂಡಿದ್ದೀನಿ ನೋಡಿ. ವಾವ್, ಸೂಪರ್. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಇನ್ನೂ ಟೇಸ್ಟ್ ಮಾಡಿಲ್ಲ, ಆದರೂ ಸಖತ್ತಾಗಿರುತ್ತೆ. ಇವಾಗ ಇವ್ರಿಗೆ ಬಡಿಸ್ಲೇನ್ರಿ ನಿಮಗೆ? ಸರಿ, ಅದೊಂದು ಟ್ರಿಪ್ ಹಾಕಿ ಮಿಕ್ಸ್ ಮಾಡಿ ನಾನು ಅದನ್ನು ಸ್ವಲ್ಪ ಬಿಸಿ ಮಾಡಲಿಕ್ಕೆ ಇಡ್ತೀನಿ. ಓಕೆನಾ? ಮಂಡಕ್ಕಿ ಚೆನ್ನಾಗಿದೆ ಅಲ್ಲ, ಗಲೀಜು ಅಷ್ಟೇನು ಬಂದಿಲ್ಲ ನೋಡಿ. ಈ ಮಂಡಕ್ಕಿ ಮಾಡ್ತಾ ಇರೋದು ನಾನು, ದೇವರಾಜ್. ಈ ಮಂಡಕ್ಕಿ ಜರಡಿ ಯಾಕೆ ಮಾಡಬೇಕು ಅಂದರೆ ಈ ಥರ ನೋಡಿ, ಡಸ್ಟ್ ಬರುತ್ತೆ. ಸೊ ತಿನ್ನುವಾಗ ಇದೆಲ್ಲ ಬಾಯಿಗೆ ಬರುತ್ತೆ, ಹಾಗಾಗಿ ಇದು ಜರಡಿ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ನಾನು ಕ್ಲೀನ್ ಮಾಡ್ತಾ ಇದ್ದೀನಿ. ಹೌದು. ನಾವೇನು ಮಾಡ್ತೀವಿ ಮತ್ತೆ? ನೀವು ನೋಡ್ತೀಯ ಮಾಡೋದು. ಇನ್ನು ಸಾಕು, ಜಾಸ್ತಿ ಹಾಕ್ಬೇಡಿ ಇನ್ನು, ಆಯಿತಾ? ಆಯಿತು. ಉಪ್ಪಿಟ್ಟಿದ್ದೀನಿ, ಟೇಸ್ಟ್ ನೋಡಿಬಿಟ್ಟು ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ಕಡಿಮೆ ಬೀಳಬಹುದು, ಜಾಸ್ತಿ ಉಪ್ಪು ಆಗಬಾರ್ದು. ಅದು ಮಂಡಕ್ಕಿ ಅಲ್ವೇನ್ರಿ? ಸರಿ, ಅದು ಕಲಸಿ ತಿಂಡಿ ಕೊಡ್ತೀನಿ. ಓಕೆನಾ ಫ್ರೆಂಡ್ಸ್? ಮತ್ತೆ ಸಿಗ್ತೀನಿ. ಹೇಗಿದೆ ನೋಡಿ ಟೇಸ್ಟ್? ಚೆನ್ನಾಗಿದೆ. ಓಕೆನಾ? ಹಾಯ್ ಫ್ರೆಂಡ್ಸ್, ಬೆಳಗ್ಗೆ ತಿಂಡಿ ಆದಮೇಲೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ, ಆಗೇ ಇಲ್ಲ. ಸ್ವಲ್ಪ ಹೊರಗಡೆ ಒಂದು ಕೆಲಸ ಇತ್ತು. ಇವ್ರಿಗೆ ಹೋಗಿ ಅಂತ ಅಂದೆ ನಾನು. ನೀನು ಬಾ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿ ಹೋಗಿ ಬರೋಷ್ಟೊತ್ತಿಗೆ ಲೇಟ್ ಆಯಿತು. ಇವಾಗ 1 ಗಂಟೆ ಆಗಿದೆ ಫ್ರೆಂಡ್ಸ್. ಈ ಕಡೆ ಬಿಸಿಯಾಗಿದೆ. ಮಂಡಕ್ಕಿ ಬೆಳಗ್ಗೆ ಕಲಸಿದ್ದನ್ನು ಸ್ವಲ್ಪ ರೋಸ್ಟ್ ಮಾಡಬೇಕು. ಅದು ರೋಸ್ಟ್ ಮಾಡಿ ಇಟ್ಟಿದ್ದೀನಿ. ಇದು ರೋಸ್ಟ್ ಆಗಬೇಕು. ಇಲ್ಲಿ ಬಿರಿಯಾನಿ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಚಿಕನ್ ಎತ್ತಿಟ್ಟಿದೆ ಬಿರಿಯಾನಿಗೆ ಅಂತ ಹೇಳಿ. ಇವಾಗ ಸಿಂಪಲ್ ಆಗಿ ದಿಢೀರಾಗಿ ಬೇಗ ಬಿರಿಯಾನಿ ಮಾಡಬೇಕು. ಇಲ್ಲಿ ಮೊನ್ನೆ ಅಮ್ಮ ನನಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕಳಿಸಿದ್ರು. ಸೊ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರೋದ್ರಿಂದ ನನಗೆ ಎಷ್ಟೋ ಹೆಲ್ಪ್ ಆಗಿದೆ ಅಂದರೆ ತುಂಬ ಹೆಲ್ಪ್ ಆಗಿದೆ. ಇವಾಗ ಒಗ್ಗರಣೆಗೆ ಇಟ್ಟಿದ್ದೀನಿ ಬಿರಿಯಾನಿಗೆ. ಜಾಸ್ತಿ ಎಣ್ಣೆ ಬೇಡ. ಹಾಗೆ ಪುದೀನೂ ಕೂಡ ಇವಾಗ ತಗೊಂಬಂದೆ ಫ್ರೆಂಡ್ಸ್. ಪುದೀನ ತೊಳೆದು ಇಟ್ಟಿದ್ದೀನಿ. ಇವಾಗ ಸಿಂಪಲ್ ಆಗಿ ಒಂದು ಮಸಾಲೆ ಎತ್ತಾಕೊಳ್ಳೋಣ. ಏನಕ್ಕೆ ಬೇಕು? ಫ್ರೆಂಡ್ಸ್, ಇದಕ್ಕೆ ಈರುಳ್ಳಿ ಹಾಕ್ಕೊಳ್ತೀನಿ ಇವಾಗ. ಇದು ಫುಲ್ ಬ್ರೌನ್ ಕಲರ್ ಆಗಬೇಕು ಫ್ರೆಂಡ್ಸ್. ಬ್ರೌನ್ ಕಲರ್ ಆದ್ರೇ ಚೆನ್ನಾಗಾಗುತ್ತೆ. ಈಗ ಬಿರಿಯಾನಿಗೆ ಸಿಂಪಲ್ ಆಗಿ ಅಷ್ಟು ಲವಂಗ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಚಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 3 ಏಲಕ್ಕಿ, 2 ಸಾಕು ಅನಿಸುತ್ತೆ. 2 ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ. 1-2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್. ಪುದೀನ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ಈರುಳ್ಳಿ ಬ್ರೌನ್ ಕಲರ್ ಆಗಿದೆ. ಇವಾಗ ಪುದೀನೂ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗಲಿ, ರೋಸ್ಟ್ ಆಗಲಿ. ಹಾಗೆ ಇಲ್ಲಿ ಮಸಾಲೆಯನ್ನು ರುಬ್ಕೊಂಡಿದ್ದೀನಿ ನಾನು. ಪುದೀನ ಮತ್ತು ಈರುಳ್ಳಿ ಚೆನ್ನಾಗಿ ಬ್ರೌನ್ ಆದಮೇಲೆ
ಟೊಮೊಟೊ ಹಣ್ಣು ಹಾಕ್ತಾ ಇದ್ದೀನಿ. ಸೊ ಟೊಮೊಟೊ ಹಣ್ಣು ಹಾಕ್ಕೊಂಡು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಟೊಮೊಟೊ ಹಣ್ಣು ಫ್ರೈ ಆದ ತಕ್ಷಣ ರುಬ್ಕೊಂಡಿರೋ ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆ ಹಾಕ್ಕೊಂಡಿದ್ದಾಗ ನಾನು ತುಂಬ ಚೆನ್ನಾಗಿ ಅದನ್ನು ರೋಸ್ಟ್ ಮಾಡ್ಕೊಳ್ತೀನಿ. ಸೊ ಮಸಾಲೆ ಹಾಕಿದ ತಕ್ಷಣ ನೀರು ಹಾಕೋಲ್ಲ ಫ್ರೆಂಡ್ಸ್. ನಾನು ಆ ಮಸಾಲೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇನ್ನು ನನಗೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ತುಂಬ ಖಾರ ಇದ್ದರೆ ಸ್ವಲ್ಪ ಹಾಕ್ಕೊಳ್ಳಿ. ನನ್ನದು ಖಾರ ಇಲ್ಲ, ರೆಡ್ಡಾಗಿ ಇದೆ ಚಿಲ್ಲಿ ಪೌಡರು. ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ರೋಸ್ಟ್ ಆದಮೇಲೆ ಚಿಕನ್ ಎಲ್ಲ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದು 2-3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಒಂದು 2-3 ಸ್ಪೂನ್ ತುಪ್ಪ ಹಾಕ್ತೀನಿ. ಬಿರಿಯಾನಿಗೆ ತುಪ್ಪ ಹಾಕೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ಚಿಕನ್ನು ಕೂಡ ತುಂಬ ಸಾಫ್ಟಾಗಿ ಬೇಯುತ್ತೆ ಫ್ರೆಂಡ್ಸ್. ನೀವು ಅಬ್ಸರ್ವ್ ಮಾಡಿ, ತುಪ್ಪ ಹಾಕಿ ನೀವು ಚಿಕನ್ನ ಬೇಯಿಸ್ಬಿಟ್ರೆ ತುಂಬ ಸಾಫ್ಟಾಗಿ ಬರುತ್ತೆ. ಇನ್ನು ನಾನು ಚಿಕನ್ ಎಲ್ಲ ಉಪ್ಪು ಎಲ್ಲ ಹಾಕಿ ಒಂದು ಗ್ಲಾಸ್ ಎಲ್ಲ ನೀರು ಹಾಕಿ ಒಂದು 2 ವಿಷಲ್ ಮಾಡಿಕೊಂಡೆ. ಫಸ್ಟು ಚಿಕನ್ ಹಾಕ್ಕೊಂಡು ನಾನು ಅಕ್ಕಿನ ಆಮೇಲೆ ಹಾಕ್ಕೊಳ್ತಾ ಇದ್ದೀನಿ. 2 ವಿಷಲ್ ನಾನು ಬೇಯಿಸ್ಕೊಂಡು ಆಮೇಲೆ 1.5 ಗ್ಲಾಸಿಗೆ 3 ಗ್ಲಾಸ್ ನೀರು ಹಾಕ್ಕೊಂಡು ಸ್ವಲ್ಪ ಮಾಡ್ತಾಯಿದ್ದೀನಿ. ಅಕ್ಕಿ ತೊಳೆದು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ತುಂಬ ಸಿಂಪಲ್ ಆಗಿದ್ರೂ ತುಂಬಾ ಟೇಸ್ಟ್ ಇರುತ್ತೆ. ನನಗೆ ಎಷ್ಟೇ ಯಾವುದೇ ಹೋಟ್ಲಲ್ಲೂ ಈ ಥರ ಬಿರಿಯಾನಿ ತಿನ್ನಿಸಿದ್ರೆ ನಂಗೆ ನಿಜವಾಗ್ಲೂ ಇಷ್ಟ ಆಗಲ್ಲ. ಮನೇಲಿ ಮಾಡಿರೋ ಬಿರಿಯಾನಿ ಮುಂದೆ ಹೋಟೆಲ್ ಬಿರಿಯಾನಿ ಅಂತೂ ಹೇಳಲೇಬೇಡಿ ನೀವು. ನಾನು ಜಾಸ್ತಿ ಎಲ್ಲೂ ನಾನ್ ವೆಜ್ ಊಟ ಮಾಡೋದು ಇಲ್ಲ. ತಿನ್ನಿಸಿದ್ರು ನನಗೆ ನನ್ನ ಮನೇಲಿ ಮಾಡಿರೋ ಟೇಸ್ಟು ಕೂಡ ಬರೋದಿಲ್ಲ. ಅಷ್ಟು ಸೂಪರಾಗಿರುತ್ತೆ. ದಿಢೀರಾಗಿ ನಾನು ತುಂಬ ರಿಸ್ಕ್ ತೊಗೊಳ್ಳೋದಿಲ್ಲ. ದಿಢೀರಾಗಿ ಟೇಸ್ಟಿಯಾಗಿ ಬಿರಿಯಾನಿಯನ್ನು ರೆಡಿ ಮಾಡ್ತೀನಿ. ಸೊ ಇದು ಸ್ವಲ್ಪ ಕುಕ್ ಆಗಲಿ. ಆಮೇಲೆ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಇವಾಗ 2 ವಿಷಲ್ ಆದರೆ ಆಯಿತು. ಇನ್ನು ನನ್ನ ಮಗ ಹೊರಗಡೆ ಹೋಗೋದಿತ್ತು, ಅರ್ಜೆಂಟ್ ಮಾಡ್ತಾಯಿದ್ದ. ಕುಕ್ಕರ್ ಬೇರೆ ಸಣ್ಣದು ಇಟ್ಬಿಟ್ಟಿದ್ದೆ. ಯಾಕೋ ಸ್ಟೀಲ್ ಕುಕ್ಕರ್ ಇದೆ ಫ್ರೆಂಡ್ಸ್, ದೊಡ್ಡದು. ಅದರಲ್ಲೇ ನಾನು ಈ ಥರ ರೈಸ್ ಏನಾದರೂ ಮಾಡಿಬಿಟ್ರೆ, ಪಲಾವು, ಈ ಥರ ಬಿರಿಯಾನಿ, ಒಗ್ಗರಣೆ, ಭಾತು ಏನಾದರೂ ಮಾಡಿದ್ರೆ ತಳ ಹಿಡಿದ್ಬಿಡುತ್ತೆ. ಅದಕ್ಕೆ ಈ ಸಣ್ಣ ಕುಕ್ಕರಲ್ಲೇ ಸ್ವಲ್ಪ ಎಲ್ಲ ಮಾಡಿದ್ದೆ. ಅದು ಸ್ವಲ್ಪ ಮಿಕ್ಸ್ ಮಾಡಲಿಕ್ಕೆ ಕಷ್ಟ ಆಯಿತು. ಹಾಗಾಗಿ ಪಾತ್ರೆಯಲ್ಲಿ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಫಸ್ಟು ಅವನಿಗೆ ಊಟಕ್ಕೆ ಕೊಡ್ತಾಯಿದ್ದೆ, ಊಟ ಮಾಡ್ಕೊಂಡು ಹೊರಗಡೆ ಹೋಗಲಿ ಅಂತ ಹೇಳಿ. ಸೊ ಘಮ ಘಮ ಅಂತ ಇತ್ತು ಫ್ರೆಂಡ್ಸ್. ಬಿರಿಯಾನಿ ಅಂತೂ ಸಖತ್ತಾಗಿತ್ತು. ಇದರಲ್ಲಿ ಪೀಸ್ ಎಲ್ಲ ತುಂಬ ಚೆನ್ನಾಗಿ ಸಾಫ್ಟಾಗಿ ಬೆಂದಿತ್ತು. ತುಪ್ಪ ಬೇರೆ ಹಾಕಿದ್ನಲ್ಲ, ಚೆನ್ನಾಗಾಗಿತ್ತು. ಸೊ ಇವಾಗ ಇವನಂತರೂ ನಮ್ಮ ಮನೇಲಂತೂ ಎಲ್ರಿಗೂ ಬಿರಿಯಾನಿ ತುಂಬ ಇಷ್ಟ. ಸೊ ನಾನು ಇವಾಗ ಟೇಸ್ಟ್ ಮಾಡಿ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್. ಎಲ್ರಿಗೂ ಬಿರಿಯಾನಿ ಕೊಟ್ಟು ನಾನು ಇವಾಗ ಬಿರಿಯಾನಿನ ಊಟ ಮಾಡ್ತಾಯಿದ್ದೀನಿ. ಟೇಸ್ಟ್ ಹೇಗಿದೆ ಅಂತ ಹೇಳಿ ನೋಡಿ. ಇವರು ಊಟ ಮಾಡಿ ಬಂದರು. ಸೂಪರ್. ಅರ್ಜೆಂಟಲ್ಲಿ ಕ್ವಿಕ್ಕಾಗಿ ಈಸಿಯಾಗಿ ಬಿರಿಯಾನಿ ರೆಸಿಪಿನ ಮಾಡಿದ್ದೀನಿ. ಇದು ಸ್ವಲ್ಪ ಬಿಸಿ ಬಿಸಿ ಇದ್ದಂಗೆ ತಿಂದ್ಬಿಟ್ರೆ ಇನ್ನೂ ಟೇಸ್ಟ್ ಇರುತ್ತೆ. ಪೀಸ್ ಸಾಫ್ಟಾಗಿ ಬಂದಿದೆ. ಸ್ವಲ್ಪ ತುಪ್ಪ ಹಾಕಿರ್ತೀವಲ್ಲ, ಸೊ ಪೀಸ್ ಅಂತೂ ಸಾಫ್ಟಾಗಿ ಬಂದಿದೆ. ಸ್ವಲ್ಪ ತುಪ್ಪ ಹಾಕಿದ್ದನಲ್ಲ, ಚೆನ್ನಾಗಿ ಸೂಪರ್. ಸಖತ್ತಾಗಿದೆ ಫ್ರೆಂಡ್ಸ್. ಮಧ್ಯಾಹ್ನ ಒಳಗೆ ಹೋಗೋದಾ? ಒಳಗೆ